ನೈಸರ್ಗಿಕವಾಗಿ ಈ ನಿಸರ್ಗದಲ್ಲಿ ಸಹಜ ವಜ್ರ ಹೇಗೆ ತಯಾರಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಸುಮಾರು 140 ಕಿಲೋಮೀಟರ್ ಭೂಮಿಯ ಆಳದಲ್ಲಿ ನಡೆಯುವ ಒಂದು ಚಮತ್ಕಾರ. ಆ ಭೂಮಿಯ ಆಳದಲ್ಲಿರುವಂತ ಸುಮಾರು 5,000 ಡಿಗ್ರಿ ಸೆಲ್ಸಿಯಸ್ ಶಾಖ ಮತ್ತು ಅಷ್ಟು ಆಳದಲ್ಲಿರುವುದರಿಂದ ಈ ಭೂಮಿಯ ಒತ್ತಡ ಕಾರ್ಬನ್ ಅಣುಗಳು ಒಂದೊಂದಾಗಿ ಬಂದು ಜೋಡಣೆಗೊಂಡಾಗ ಕಾರ್ಬನ್ ಒಂದು ವಜ್ರವಾಗಿ ಬದಲಾಗಲು ಸುಮಾರು 100-200 ಕೋಟಿ ವರ್ಷಗಳೇ ಬೇಕು. ಆ ಕಾರ್ಬನ್ ಅಣುಗಳು ವಜ್ರವಾಗಿ ಬದಲಾಗಲು ಈ ಅವಧಿಯಲ್ಲಿ ಶಾಖ ಅಥವಾ ಒತ್ತಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ವಜ್ರವಾಗಬೇಕಾದ ಅರಳು ನುಚ್ಚು ನೂರಾಗುತ್ತದೆ. ಅಷ್ಟು ವರ್ಷಗಳ ಕಾಲ ವಜ್ರಕ್ಕೆ ಬೇಕಾದ ವಾತಾವರಣವಿದ್ದರೆ, ಎಲ್ಲವೂ ಸರಿ ಇದ್ದರೆ ಆ ಕಾರ್ಬನ್ ಅಣು ಕೊಹಿನೂರು ವಜ್ರವಾಗುತ್ತದೆ. ಅಲ್ಲಿ ಸೃಷ್ಟಿಯಾದ ವಜ್ರ ನಂತರ ಲಾವಾರಸದೊಂದಿಗೆ ಭೂಮಿಯ ಮೇಲಕ್ಕೆ ಬಂದು ಶಿಲೆಗಳಲ್ಲಿ, ಕಲ್ಲಿನ ಪದರುಗಳಲ್ಲಿ ಸೇರಿಕೊಳ್ಳುತ್ತದೆ. ಬಂಡೆಗಳು ಪುಡಿಯಾದಾಗ ಗಾಳಿ ಮಳೆಗೆ ಸಿಕ್ಕು ಆ ವಜ್ರದ ಅರಳು ಕಾಣಿಸಿಕೊಳ್ಳುತ್ತದೆ. ಆ ಮರಳು ಮಣ್ಣಿನಲ್ಲಿ ಮಿನುಗುವ ವಜ್ರ ಸಿಗಬಹುದು. ಇಲ್ಲ ಅಂದರೆ ವಜ್ರ ಖಚಿತ ಬಂಡೆಗಳನ್ನೇ ಪುಡಿ ಮಾಡಿ ಹುಷಾರಿಂದ ವಜ್ರವನ್ನು ತೆಗಿಬಹುದು. ಇಲ್ಲವೆಂದರೆ ವಜ್ರದಂತ ಬಂಡೆಗಳನ್ನೇ ಪುಡಿ ಮಾಡಿ ಗಣಿಗಾರಿಕೆ ಮಾಡಿ ಹುಷಾರಾಗಿ ಕಲ್ಲುಗಳನ್ನು ಪುಡಿ ಮಾಡಿ ವಜ್ರವನ್ನು ತೆಗೆಯಬೇಕಾಗುತ್ತದೆ. ನೀವು ವಜ್ರವನ್ನು ಬೇರೆ ಬೇರೆ ಬಣ್ಣಗಳಲ್ಲಿ ನೋಡಿರಬಹುದು. ಆ ಬಣ್ಣಗಳಿಗೆ ಕಾರಣ ಭೂಮಿಯಲ್ಲಿ ವಜ್ರ ಉಂಟಾಗುವಾಗ ಅಲ್ಪ ಸ್ವಲ್ಪವಾದ ಪ್ರಮಾಣದ ನೈಟ್ರೋಜನ್ ಅಣುಗಳು ಸೇರುವುದೇ ಆ ವಜ್ರ ಬಣ್ಣಕ್ಕೆ ಕಾರಣ. ಕಾರ್ಬನ್ ಅಣುಗಳ ಮಧ್ಯೆ ಒಂದೇ ಒಂದು ನೈಟ್ರೋಜನ್ ಅಣು ನುಗ್ಗಿದರೆ ಆ ವಜ್ರದ ಬಣ್ಣವೇ ಹಳದಿಯಾಗುತ್ತದೆ. ಇಲ್ಲ ಅಂದ್ರೆ ಆ ಕಾರ್ಬನ್ ಅಣುಗಳ ಮಧ್ಯೆ ಒಂದೇ ಒಂದು ಬೋರಾನ್ ಅಣು ನುಗ್ಗಿದರೆ ಇಡೀ ವಜ್ರವೇ ನೀಲಿಯಾಗುತ್ತದೆ. ಬರೀ ಕಾರ್ಬನ್ ಅಣುಗಳಲ್ಲೇ ಅಲ್ಲೊಂದು ಇಲ್ಲೊಂದು ಅಣುಗಳು ಸಾಲು ತಪ್ಪಿ ಅಡ್ಡಾದಿಡ್ಡಿ ನಿಂತರೆ ಆಗಲೂ ವಜ್ರಕ್ಕೆ ಸಂಜೆ ಕೆಂಪು ಬಣ್ಣ ಬರುತ್ತದೆ. ಇನ್ನು ಕೃತಕವಾಗಿಯೂ ವಜ್ರವನ್ನು ತಯಾರು ಮಾಡಬಹುದು. ಈ ಕಾರ್ಬನ್ ಪುಡಿಗೆ ಭಾರಿ ಶಾಖ ಕೊಟ್ಟು ಅಧಿಕ ಒತ್ತಡವಾಗಿ ದಮನ ಮಾಡಿದರೆ ಅದು ವಜ್ರದ ಅರಳಾಗಿ ಬದಲಾಗುತ್ತದೆ. ಕೃತಕ ವಜ್ರವನ್ನು ಹೇಗೆ ತಯಾರು ಮಾಡುವುದಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕೃತಕ ವಜ್ರವನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.